ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಪುನರ್ದೈವ ನಿರಾಕರಣ ಎಂಬ 8ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಸಿಷ್ಠರು ಪುನಃ ಯಾರು ಪ್ರಯತ್ನಶೀಲನಾಗಿರುವನೋ ಆತನಿಗೇ ಫಲವೇ ಹೊರತು ಸುಮ್ಮನೆ ಕುಳಿತಿರುವ ಸೋಮಾರಿಗಲ್ಲ ಎಂಬುದನ್ನು ಹಲವು ನಿದರ್ಶನಗಳ ಮೂಲಕ ನಿರೂಪಿಸುತ್ತಿದ್ದಾರೆ. ಸುಮ್ಮನೆ ಕುಳಿತವನಿಗೆ ಹೊಟ್ಟೆ ತುಂಬುವುದಿಲ್ಲ, ಆತ ಏನಾದರೂ ತಿನ್ನಲೇಬೇಕು. ನಡೆಯದೆ ಒಂದೇ ಕಡೆ ಕುಳಿತವನು ತನ್ನ ಕಾರ್ಯದಲ್ಲಿ ತೊಡಗುವುದು ಸಾಧ್ಯವಿಲ್ಲ. ಆತ ಒಂದು ಪ್ರದೇಶದಿಂದ ಕಾರ್ಯಾನುಸಾರವಾಗಿ ಆತ ಆ ಜಾಗಕ್ಕೆ ಹೋಗಲೇಬೇಕಾಗುತ್ತದೆ. ಅದೇ ನಡೆಯದವನಿಗೆ ಪ್ರದೇಶದಿಂದ ಪ್ರದೇಶಕ್ಕೆ ಸಾಗುವುದು ಸಾಧ್ಯವಿಲ್ಲ. ಮಾತೇ ಆಡದವನಿಗೆ ಮೌನವೇ ಸಾಧ್ಯವೇ ಹೊರತು ಮಾತೇ ಆಡದವನಿಂದ ಯಾವ ಕಾರ್ಯವು, ಅಂದರೆ ಮಾತನಾಡುವುದೇ ಅವಶ್ಯವಾಗಿದ್ದರೆ ಅಲ್ಲಿ ಸುಮ್ಮನೆ ಕೂತರೆ, ಮೌನದಿಂದ ಕುಳಿತರೆ ಕಾರ್ಯ ಸಾಧ್ಯವಾಗುವುದಿಲ್ಲ. ಆಲಸಿಯಾಗಿ ಯಾವ ಕಾರ್ಯದಲ್ಲೂ ತೊಡಗಿಕೊಳ್ಳದೆ ದೈವವನ್ನು ನಂಬುವುದು ಹುಚ್ಚರ ಚೇಷ್ಟೆ ಎನ್ನುತ್ತಾರೆ. ಫಲವನ್ನು ದೈವಕ್ಕೆ ಸಮರ್ಪಿಸಬಹುದೇ ಹೊರತು ಪ್ರಯತ್ನವನ್ನೇ ಮಾಡದಿರುವವನಿಗೆ ಯಾವ ಫಲವೂ ದೊರೆಯುವುದಿಲ್ಲ. ಹೀಗೆ ಹೇಳುತ್ತಾ ವಸಿಷ್ಠರು ಮುಂದುವರಿಸುತ್ತಾರೆ. ರೂಪವಿಲ್ಲ, ಕರ್ಮವಿಲ್ಲ, ಚೇಷ್ಟೆ ಇಲ್ಲ, ಪರಾಕ್ರಮವಿಲ್ಲ, ಮಿಥ್ಯಾಜ್ಞಾನದಂತೆ ರೂಢವಾಗಿರುವ ಈ ದೈವವೆಂಬುದು ಏನು? ದೈವಕ್ಕೆ ಯಾವುದಾದರೂ ರೂಪವಿದೆಯೇ? ಅದು ಯಾವುದಾದರೂ ಕ್ರಿಯೆಯಲ್ಲಿ ನಮ್ಮೊಡನೆ ತೊಡಗಿಕೊಳ್ಳುತ್ತದೆಯೇ? ಅಥವಾ ಯಾವುದಾದರೂ ಚೇಷ್ಟೆಗಳಿವೆ? ಅದು ದೈವದಿಂದ ನಡೆಯುತ್ತಿರುವಂತಹ ಕಾರ್ಯವೆಂದು ಯಾವ ಪುರುಷ ಪ್ರಯತ್ನವೂ ಇಲ್ಲದೆ ತನಗೆ ತಾನೇ ಈ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಯಾವುದಾದರೂ ಕ್ರಿಯೆ ಇದೆಯೇ? ಅಂದರೆ ಯಾವುದಾದರೂ ಒಂದು ಶಕ್ತಿಯ ಪ್ರಯತ್ನ ಅದರ ಹಿಂದೆ ಇರಲೇಬೇಕು. ಅದೇನೂ ಇಲ್ಲದೆ ತನಗೆ ತಾನೇ ಯಾವ ಪವಾಡವೂ ನಡೆಯುವುದಿಲ್ಲ. ಪರಾಕ್ರಮವಿಲ್ಲ, ಅಂದರೆ ಪ್ರಯತ್ನಶೀಲವಾಗಿಲ್ಲದೆ ಯಾವ ಕಾರ್ಯವೂ ಜಗತ್ತಿನಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ದೈವವೆಂಬುದೇ ಒಂದು ಮಿಥ್ಯಾಜ್ಞಾನ. ತಮ್ಮ ಕರ್ಮವು ಫಲಿಸಿದಾಗ ಇದು ಫಲವಾಯಿತು ಎಂದು ಹೇಳಬೇಕಲ್ಲವೇ? ಈಗ ಕರ್ಮದ ಫಲವು ಲಭಿಸಿದಾಗ ಫಲವಾಯಿತು ಎಂಬುದನ್ನು ಹೇಳಿಕೊಳ್ಳಲೇಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ನೋಡಿ, ನನ್ನ ಪ್ರಯತ್ನದಿಂದಾಗಿ ಫಲವಾಯಿತು ಎಂದು ಹೇಳುವುದು ಯೋಗ್ಯವಲ್ಲ. ಆಗ ಅದಕ್ಕೆ ಬದಲಾಗಿ ದೈವವು ಕೊಟ್ಟಿತು ಎಂದು ರೂಢಿಯಾಗಿ ದೈವ ಎಂಬ ಪ್ರಸಿದ್ಧಿಯು ಬಂದಿರುವುದು. ಹಗ್ಗವನ್ನು ನೋಡಿ ಹಾವೆಂದುಕೊಳ್ಳುವಂತೆ ಮೂಢಮತಿಗಳು ತಮಗೆ ತಿಳುವಳಿಕೆಯು ಸಾಲದುದರಿಂದ ದೈವ ಉಂಟು ಎಂಬ ನಿಶ್ಚಯಕ್ಕೆ ಬರುವರು. ಅಂದರೆ ಯಾವುದೇ ಒಂದು ಪ್ರಯತ್ನದ ಉದ್ದೇಶವಾಗಿ ಏನು ಮಾಡಬೇಕು ಎಂಬುದು ತಿಳಿದಿದ್ದರೂ ಮಾಡಲು ಧೈರ್ಯವಿರದೆ, ಧೈರ್ಯವೂ ಇಲ್ಲದೆ ಮಾಡಲು ಪ್ರಯತ್ನವನ್ನೂ ಮುಂದುವರಿಯದೆ, ಹೀಗೆ ಸೋಮಾರಿಯಾಗಿ ಕುಳಿತಿರುವ ಸಮಯದಲ್ಲಿ ಅಂತಹ ಮೂಢಮತಿಗಳು ಮಾತ್ರವೇ ದೈವ ಎನ್ನುತ್ತಾರೆ. ಹಿಂದಿನ ದಿನದ ದುರಾಚಾರವು ಇಂದಿನ ಶುಭಾಚಾರದಿಂದ ಸತ್ಫಲಪ್ರದವಾಗುವಂತೆ ಯಾವನು ಪ್ರಯತ್ನಶೀಲನಾಗುವನೋ, ತನ್ನ ಕಾರ್ಯದಲ್ಲಿ ತೊಡಗುವನೋ, ಅವನ ಪ್ರಾಕ್ತನ ಪೌರುಷವು, ಅಂದರೆ ಹಿಂದಿನ ಪ್ರಯತ್ನಗಳು ಅವು ದೋಷಗಳೇ ಇರಬಹುದು, ಅಲ್ಪ ಪ್ರಯತ್ನಗಳೇ ಇರಬಹುದು, ಯಾವುದೇ ಇರಲಿ, ಅವು ಇಂದು ಶುಭವಾಗುತ್ತವೆ. ಯಾವಾಗ? ಪ್ರಯತ್ನಶೀಲನಾದಾಗ. ಮೂಢರು ಅನುಮಾನ ಪ್ರಮಾಣದಿಂದ ಸಿದ್ಧ ಮಾಡಿಕೊಂಡು ದೈವವು ಇರುವುದೆಂದು ನಂಬಿರುವವನು ದೈವ ಬಲವಿರುವ ನನ್ನನ್ನು ಅಗ್ನಿಯು ಸುಡುವುದಿಲ್ಲವೆಂದು ಬೆಂಕಿಯಲ್ಲಿ ಬೀಳಬೇಕು. ಅಂದರೆ ಮೂಢರಾದವರು ಯಾವುದಾವುದೋ ಪ್ರಮಾಣಗಳಿಂದ ಅನುಮಾನ ಪ್ರಮಾಣಗಳನ್ನು ತೋರಿಸಿ, ನೋಡಿ ಇದೆಲ್ಲ ಪ್ರಮಾಣಗಳ ಪ್ರಕಾರ ದೈವವಿದ್ದಾನೆ ಎಂದು ಹೇಳುವವರು, ಆ ದೈವವೇ ನನ್ನನ್ನು ಕಾಪಾಡುತ್ತದೆ ಎಂಬ ಧೈರ್ಯದಿಂದ ಬೆಂಕಿಯಲ್ಲಿ ಬಿದ್ದು ಪ್ರಯತ್ನಿಸಿ ನೋಡಬೇಕು. ಆ ಬೆಂಕಿಯಲ್ಲಿ ಬಿದ್ದರೆ ನಾನು ಸುಡುವುದಿಲ್ಲ, ದೈವವೇ ಕಾಪಾಡುತ್ತದೆ ಎಂಬುದನ್ನು ಪ್ರಯತ್ನಿಸಿ ನೋಡಬೇಕು. ಆಗ ತಿಳಿಯುತ್ತದೆ ಆ ದೈವವೆಂಬುದು ಯಾವುದೂ ಇಲ್ಲವೆಂದು. ಈ ರೀತಿಯಾಗಿ ಅವರು ಸವಾಲೊಡ್ಡುತ್ತಿದ್ದಾರೆ. ದೈವವೇ ಎಲ್ಲವನ್ನೂ ಮಾಡುವುದಾದರೆ ಪುರುಷನು ಯಾವ ವ್ಯಾಪಾರವನ್ನು ತಾನೇ ಏಕೆ ಮಾಡಬೇಕು? ಒಂದು ವೇಳೆ ದೈವವೇ ಎಲ್ಲವನ್ನು ಮಾಡುತ್ತದೆ, ದೈವದಿಂದಲೇ ಎಲ್ಲವೂ ನಡೆಯುತ್ತದೆ ಎಂದು ಭಾವಿಸಿರುವುದಾದರೆ ಪುರುಷನು ತನ್ನ ಪ್ರಯತ್ನವನ್ನಾದರೂ ಏಕೆ ಮಾಡಬೇಕು? ಊಟ ಮಾಡುವುದೇ ಬೇಡ, ಎಲ್ಲಿಗೂ ಹೋಗುವುದೇ ಬೇಡ, ಕೂತಲ್ಲೇ ಕೂತಿರುವುದು, ಊಟವನ್ನೇ ಮಾಡಬಾರದು, ಹಾಗೂ ಮಾತೇ ಆಡಬಾರದು, ಸುಮ್ಮನೆ ಒಂದು ಕಡೆ ಕುಳಿತಿರುವುದು, ಅದು ಎಂದಿಗಾದರೂ ಸಾಧ್ಯವೇ? ಹಾಗೆ ಮಾಡಿದಾಗ ಒಂದು ವೇಳೆ ಕಾರ್ಯಗಳು ತಮಗೆ ತಾವೇ ನಡೆದರೆ
ಅದು ನಮ್ಮ ಪೂರ್ವಕರ್ಮಗಳ ಫಲವೇ ಹೊರತು ಅದ್ಯತನ ಈಗ ಯಾವ ಕಾರ್ಯವನ್ನು ಮಾಡದೆ ಹೋದರೂ ಹಿಂದೆ ಮಾಡಿದ ಕರ್ಮಗಳ ಫಲ ದೊರೆಯುವ ಸಾಧ್ಯತೆ ಇದೆಯೇ ಹೊರತು ಹಾಗೆಯೇ ತನಗೆ ತಾನೇ ಯಾವ ಆಹಾರವೂ ಬಂದು ಹೊಟ್ಟೆಯನ್ನು ಸೇರುವುದಿಲ್ಲ. ಬಾಯಿಯೊಳಗೆ ಹೋಗುವ ತನಕ ಹೋಗದೆ ಅದು ತನಗೆ ತಾನೇ ಹೊಟ್ಟೆಗೆ ಸೇರುವುದು ಸಾಧ್ಯವಿಲ್ಲ. ದೈವವೇ ಎಲ್ಲವನ್ನು ಮಾಡುವುದಾದರೆ ಪುರುಷನು ಯಾವ ವ್ಯವಹಾರವನ್ನು ತಾನೇ ಏಕೆ ಮಾಡಬೇಕು? ಸ್ನಾನ, ದಾನ, ಆಸನ, ಉಚ್ಚಾರ ಇದನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲವನ್ನೂ ದೈವವೇ ಮಾಡುವುದು. ದೈವವೇ ಕರ್ತೃವೆಂಬ ಪುರುಷನು ಮೂಕನಾಗುವನಲ್ಲವೇ? ದೈವದಿಂದ ಈ ಕಾರ್ಯವಾಯಿತು. ನಮ್ಮ ಕರ್ತೃತ್ವ ಭಾವವನ್ನು ನಮ್ಮ ಮೇಲೆ ನಾವೇ ಆರೋಪಿಸಿಕೊಳ್ಳುವ ಬದಲಿಗೆ ದೈವವನ್ನು ಕರ್ತೃವನ್ನಾಗಿ ಮಾಡುತ್ತೇವೆಯೇ ಹೊರತು ದೈವವೇ ಕರ್ತೃವಾಗುವುದಾದರೆ ಮನುಷ್ಯನು ಮಾತಾಡುವಂತಿಲ್ಲ, ನಡೆಯುವಂತಿಲ್ಲ, ಯಾವ ಕಾರ್ಯದಲ್ಲೂ ಊಟ ಮಾಡುವಂತಿಲ್ಲ, ಯಾವ ಕಾರ್ಯದಲ್ಲೂ ತೊಡಗಿಸಿಕೊಳ್ಳುವಂತೆಯೇ ಇಲ್ಲ. ಅಂತಹವನಿಗೆ ಶಾಸ್ತ್ರೋಪದೇಶವಾದರೂ ಏತಕ್ಕೆ? ಏಕೆಂದರೆ ಆತ ಕೇಳಿಸಿಕೊಳ್ಳುವಂತೆಯೂ ಇಲ್ಲ. ದೈವವು ಕೇಳಿಸಿಕೊಳ್ಳುತ್ತದೆ, ದೈವವೇ ಅರ್ಥ ಮಾಡಿಕೊಳ್ಳುತ್ತದೆ. ಈ ರೀತಿಯಾದ ವ್ಯರ್ಥ ತರ್ಕದಿಂದಾಗಿ ಆತನಿಗೆ ಎಲ್ಲವೂ ದೈವವೇ ಮಾಡುತ್ತದೆ ಎನ್ನುವವನಿಗೆ ತಾನು ಕೇಳಿಸಿಕೊಳ್ಳಬೇಕಾಗಿಲ್ಲ, ಅರ್ಥ ಮಾಡಿಕೊಳ್ಳಬೇಕಾಗಿಲ್ಲ, ಮಾತನಾಡಬೇಕಾಗಿಲ್ಲ, ಎಲ್ಲಿಗೂ ಹೋಗಬೇಕಾಗಿಯೂ ಇಲ್ಲ. ದೈವವೇ ಎಲ್ಲವನ್ನು ಮಾಡಿಸುವಾಗ ಯಾರಿಗೆ ಏನು ಉಪದೇಶ ಮಾಡುವುದು? ಉಪದೇಶ ಮಾಡುವುದೇ ವ್ಯರ್ಥವಾಗುವುದಲ್ಲವೇ? ವ್ಯಾಪಾರವಿಲ್ಲದಿರುವಿಕೆಯೋ ಅಂದರೆ ಯಾವುದೇ ವ್ಯವಹಾರಗಳು ಇಲ್ಲದಿರುವಿಕೆಯೋ ಶವವನ್ನು ಬಿಟ್ಟು ಇನ್ನೆಲ್ಲಿಯೂ ಇಲ್ಲ. ಶವ ಸತ್ತ ದೇಹದ ಹೊರತಾಗಿ ಜೀವಂತವಾಗಿರುವ ಯಾವುದೇ ದೇಹವಾಗಲಿ ತಾನು ಕಾರ್ಯಗಳಲ್ಲಿ ತೊಡಗದೆ ಸುಮ್ಮನೆ ಇರುವುದು ಸಾಧ್ಯವೇ ಇಲ್ಲ. ವ್ಯಾಪಾರದಿಂದಲೇ ಅಂದರೆ ಕರ್ಮದಲ್ಲಿ ತೊಡಗುವುದರಿಂದಲೇ ಫಲಪ್ರಾಪ್ತಿಯು. ಅದರಿಂದ ಫಲದಾಯಿ ಎಲ್ಲದ ಅಂದರೆ ಫಲವನ್ನು ಕೊಡದ ದೈವವು ನಿರರ್ಥಕವು. ಅಂದರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ನೋಡಬೇಕು. ಫಲವನ್ನು ಕೊಡದ ದೈವವು ಅಂತಂದರೆ ಫಲದಾಯಿ ಅಲ್ಲದ ಅಂದರೆ ಕರ್ತವ್ಯಶೀಲನಾಗಿ ಪ್ರಯತ್ನವನ್ನು ಸಂಪೂರ್ಣವಾಗಿ ಮಾಡಿ ಅಂತಿಮವಾಗಿ ಫಲವು ದೊರೆತಾಗ ಆ ದೈವಕ್ಕೆ ಅದನ್ನು ಆರೋಪಿಸುವುದಿದೆಯಲ್ಲ, ಆ ದೈವವು ಅರ್ಥವು. ಅದರಲ್ಲಿ ಒಂದು ಅರ್ಥವಿದೆ. ಅಂದರೆ ನಿಮ್ಮ ಎಲ್ಲ ಪ್ರಯತ್ನವನ್ನು ಮಾಡಿ ಉದ್ದಿಷ್ಟ ಎಲ್ಲ ಪ್ರಯತ್ನಗಳನ್ನು ಮಾಡಿ ತನ್ಮೂಲಕ ಫಲವು ದೊರೆತಾಗ ಆಗ ನೀವು ದೈವ ಎಂದು ಹೇಳಿದರೆ ಅದು ಅರ್ಥವತ್ತಾದದ್ದು. ಹಾಗಿಲ್ಲದೆ ಯಾವ ಪ್ರಯತ್ನವನ್ನು ಮಾಡದೆ ಸುಮ್ಮನೆ ಒಂದೆಡೆ ಕುಳಿತು ದೈವವೆಂದು ಹೇಳುವುದು ನಿರರ್ಥಕವು. ಅಮೂರ್ತ ಶರೀರವಿಲ್ಲದ ಅಮೂರ್ತವಾದ ದೈವವು ಮೂರ್ತ ಅಂದರೆ ಶರೀರವುಳ್ಳವನಾದ, ಶರೀರವೇ ಇಲ್ಲದ, ಅಸ್ತಿತ್ವದಲ್ಲಿ ಕಣ್ಣಿಗೆ ಕಾಣದ, ಯಾವ ಜ್ಞಾನೇಂದ್ರಿಯಗಳಿಗೂ ಕಾಣದೇ ಇರುವಂತಹ ಅಮೂರ್ತವಾದ ನಿರ್ವಿಕಾರವಾದ ದೈವವು ಶರೀರವುಳ್ಳವನಾದ ಪುರುಷನೊಡನೆ ಸಹಕರಿಸುವುದು ಎಲ್ಲಿಯೂ ಕಂಡಿಲ್ಲ. ಅಂದರೆ ಕಾರ್ಯದಲ್ಲಿ ತೊಡಗಬೇಕೆಂದರೆ ನಮ್ಮ ಜೊತೆ ಶರೀರಧಾರಿಗಳು, ದೇಹಧಾರಿಗಳು ಕಾರ್ಯದಲ್ಲಿ ತೊಡಗಬಹುದೇ ಹೊರತು ಪ್ರಾಣಿಗಳೇ ಇರಬಹುದು, ಮನುಷ್ಯರೇ ಇರಬಹುದು, ದೇಹಧಾರಿಗಳು ಮತ್ತೊಬ್ಬ ದೇಹಧಾರಿಯೊಂದಿಗೆ ಕಾರ್ಯದಲ್ಲಿ ಜೊತೆಯಾಗಿ ಸಾಗಬಹುದೇ ಹೊರತು ದೈವವು, ದೇಹವೇ ಇಲ್ಲದಂತಹ ದೈವವು ನಮ್ಮೊಡನೆ ಸಾಗುವುದು ಹೇಗೆ ಸಾಧ್ಯ? ಅದು ನಿರರ್ಥಕ. ಕರಚರಣಾದಿ ಅವಯವಗಳು ಒಂದೊಂದೇ ತಮಗೆ ಬೇಕಾದ ಸಾಧನಗಳನ್ನು ತೆಗೆದುಕೊಂಡು ಕೆಲಸ ಮಾಡುವುದು ನಮಗೆ ಗೊತ್ತಿದೆ. ಕರಚರಣಾದಿ ಅಂದರೆ ಕೈಗಳು, ಕಾಲುಗಳು ಇವೆಲ್ಲವೂ ಕರ್ಮೇಂದ್ರಿಯಗಳು. ಅವು ತಮ್ಮ ಸಾಧನಗಳನ್ನು ಬಳಸಿಕೊಂಡು ಕೆಲಸ ಮಾಡುವುದು ಗೊತ್ತಿದೆ. ಆದರೆ ಕರಚರಣಾದಿಗಳು ಕೆಟ್ಟು ಹೋದರೆ, ಒಂದು ವೇಳೆ ಕೈ ಯಾವುದೋ ಕಾರಣದಿಂದಾಗಿ ಕೈಯಿಂದ ಕೆಲಸ ಮಾಡಲಾಗುತ್ತಿಲ್ಲ ಅಥವಾ ಕಾಲು ನಡೆಯಲಾಗುತ್ತಿಲ್ಲ, ಆ ಸಮಯದಲ್ಲಿ ದೈವವೇನಾದರೂ ನಮ್ಮ ಕೈಯಲ್ಲಿ ಆಗದ, ನಮ್ಮ ಕಾಲಿನಿಂದ ನಡೆಯಲಾಗದ ಆ ಸಾಧನಗಳನ್ನು ತೆಗೆದುಕೊಂಡು ದೈವವೇನಾದರೂ ಕೆಲಸ ಮಾಡುವುದು ಉಂಟೇ? ಮನಸ್ಸು, ಬುದ್ಧಿ ಇವು ಅಮೂರ್ತಗಳು, ಅಂದರೆ ಕಣ್ಣಿಗೆ ಕಾಣುವಂತಹದ್ದಲ್ಲ. ಮನಸ್ಸು ಕಾಣುವುದಿಲ್ಲ, ಬುದ್ಧಿಯೂ ಕಾಣುವುದಿಲ್ಲ. ಇವು ಅಮೂರ್ತಗಳಾಗಿದ್ದರೂ ಅವು ನಮ್ಮೊಡನೆ ಸಹಕರಿಸುತ್ತಿರುವುದು ಅನುಭವಕ್ಕೆ ಬರುವಂತೆ. ಮನಸ್ಸಿನ ಮೂಲಕವೇ, ಮನಸ್ಸಿನಲ್ಲಿ ಯಾವ ಭಾವನೆ ಉಂಟಾಗುತ್ತದೆಯೋ ಅದರಂತೆಯೇ ನಮ್ಮ ಕರ್ಮೇಂದ್ರಿಯಗಳು ಕಾರ್ಯನಿರ್ವಹಿಸುತ್ತವೆ. ಜ್ಞಾನೇಂದ್ರಿಯಗಳಿಂದ ಯಾವ ವಿಷಯವನ್ನು ಸಂಗ್ರಹಿಸುತ್ತವೆಯೋ ಅದನ್ನು ಮನಸ್ಸು ಪಡೆದುಕೊಳ್ಳುತ್ತದೆ. ನಂತರ ಬುದ್ಧಿ ಅದನ್ನು ಸಂಗ್ರಹಿಸಿ ಸಂಸ್ಕರಿಸಿ ಯಾವ ಕೆಲಸವನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬಂತಹ ಜ್ಞಾನವನ್ನು ನೀಡುತ್ತದೆ. ಈ ಮನಸ್ಸು ಬುದ್ಧಿಗಳು ಅಮೂರ್ತವಾಗಿದ್ದರೂ, ಕಣ್ಣಿಗೆ ಕಾಣದಿದ್ದರೂ ನಮಗೆ ಸಹಕರಿಸುವುದು ಗಮನಕ್ಕೆ ಬರುತ್ತದೆ. ಈ ರೀತಿಯಲ್ಲಿ ದೈವವೇನಾದರೂ ನಮಗೆ ಸಹಕರಿಸುವುದು ಗಮನಕ್ಕೆ ಬರುತ್ತದೆಯೇ?
ಏಕೆಂದರೆ ದೈವ ಆ ರೀತಿ ಸಹಕರಿಸುವುದು ಅನುಭವಕ್ಕೂ ಬರುವುದಿಲ್ಲ. ಇದು ಆಗೋಪಾಲವಾಗಿ ವಿವೇಕವಿರುವ ಎಲ್ಲರಿಗೂ ಗೊತ್ತುಂಟು, ಪ್ರತಿಯೊಬ್ಬರಿಗೂ ಗೊತ್ತುಂಟು. ದೈವವೇನಾದರೂ ಒಳಗೆ ಕುಳಿತು ದೈವವೇ ಕೆಲಸ ಮಾಡಿಸುತ್ತಿರುವುದು ಎಂದು ಹೇಳುತ್ತೇವೆ. ಏಕೆಂದರೆ ಯಾವುದೇ ಸಂದರ್ಭದಲ್ಲೂ ನಾನು ಮಾಡಿದೆ ಎಂಬ ಭಾವ ಬರಬಾರದು, ಅಹಂಕಾರ ಭಾವ ಬರಬಾರದು ಎಂಬ ಕಾರಣಕ್ಕಾಗಿ ಅದನ್ನು ದೈವದ ಮೇಲೆ ಆರೋಪಿಸುತ್ತೇವೆಯೇ ಹೊರತು ಮನಸ್ಸು ಬುದ್ಧಿಯಂತೆ, ಅಮೂರ್ತವಾದ ಮನಸ್ಸು ಬುದ್ಧಿಗಳಂತೆ ಅಥವಾ ಮೂರ್ತವಾದ ಕೈಕಾಲುಗಳಂತೆ ಯಾವುದಾದರೂ ದೈವ ಸಹಾಯ ಮಾಡುವುದಿದೆಯೇ? ಅಥವಾ ಅಮೂರ್ತವಾದ ಮನಸ್ಸು ಬುದ್ಧಿಗಳಂತೆ ದೈವ ನಮ್ಮೊಡನೆ ಜೊತೆಯಾಗಿ ಕೆಲಸ ಮಾಡಿದ್ದಿದೆಯೇ? ಅದರಿಂದ ದೈವವು ಯಾವಾಗಲೂ ಅಸತ್ಯವು. ದೈವವೊಂದು ಬೇರೆಯಾಗಿ ಉಂಟು ಎನ್ನುವುದಾದರೆ ಬುದ್ಧಿಯು ದೈವಕ್ಕಿಂತ ಬೇರೆಯಾಗಿರಬೇಕು. ಹಾಗಲ್ಲ, ಬುದ್ಧಿಯೇ ದೈವ ಎನ್ನುವುದಾದರೆ ಬುದ್ಧಿಯಲ್ಲದ ದೈವವು ಯಾವುದು? ಈ ಬುದ್ಧಿ ಮತ್ತು ದೈವಗಳ ನಡುವೆ ಬುದ್ಧಿಯೇ ದೈವ ಎನ್ನುವುದಾದರೆ ಬುದ್ಧಿ ಅಲ್ಲದ ಬೇರೆ ದೈವ ಉಂಟೆ? ಬುದ್ಧಿಯು ದೈವಕ್ಕಿಂತ ಬೇರೆಯಾಗಿರಬೇಕಲ್ಲವೇ? ಹಾಗೆಂದು ಲೋಕದಲ್ಲಿ ಒಂದು ಕಲ್ಪನೆ ಉಂಟಲ್ಲವೇ? ದೈವದ ಒಂದು ಕಲ್ಪನೆ ಉಂಟಲ್ಲವೇ? ದೇವರು ಎಂಬ ಕಲ್ಪನೆ ಜಗತ್ತಿನಾದ್ಯಂತ ಎಲ್ಲ ಜನಾಂಗಗಳಲ್ಲಿಯೂ ಇದೆಯಲ್ಲವೇ ಎಂದರೆ ದೈವವನ್ನು ಕಲ್ಪಿಸುವುದಕ್ಕೆ ಬದಲಾಗಿ ಪ್ರತಿಯಾಗಿ ಪೌರುಷವನ್ನೇ ಕಲ್ಪಿಸಿಕೊಳ್ಳಬಾರದೇಕೆ? ದೈವವು ನಮ್ಮ ಕಲ್ಪನೆಯ ಮೂಲಕವೇ ದೈವವನ್ನು ನಾವು ಪೂಜಿಸುತ್ತಿರುವುದು. ಹಾಗಿರುವಾಗ ಪ್ರಯತ್ನವನ್ನು ಪೂಜಿಸಬಾರದೇಕೆ? ಇದನ್ನೇ ಅಲ್ಲವೇ ನಮ್ಮ ಹಿರಿಯರು ಕಾಯಕವೇ ಕೈಲಾಸ ಎಂದದ್ದು. ನೀವು ಮಾಡುತ್ತಿರುವ ಕಾರ್ಯವೇ ದೇವರ ಪೂಜೆ ಎಂದದ್ದು. ಆ ಕಾರ್ಯವನ್ನೇ ಪ್ರೀತಿಸಬಾರದೇಕೆ? ಆ ಪ್ರಯತ್ನವನ್ನೇ ಪೂಜಿಸಬಾರದೇಕೆ? ಕಣ್ಣಿಗೆ ಕಾಣದ ದೈವವನ್ನು, ನಮ್ಮ ಆಕಾರವೇ ಇಲ್ಲದ ದೈವವನ್ನು ನಮಗೆ ಬೇಕಾದಂತೆ ಚಿತ್ರಿಸಿಕೊಂಡು ಅದನ್ನು ಪೂಜಿಸುತ್ತಾ ಕೂರುವುದಕ್ಕಿಂತ ಗಮನಿಸಬೇಕು, ಇಲ್ಲಿ ದೈವ ವಿರೋಧಿಯಾಗಿರುವುದಲ್ಲ. ಒಂದು ಕಡೆ ದೇವರ ಒಂದು ಚಿತ್ರಪಟವನ್ನು ಬರೆದುಕೊಂಡು, ಒಂದು ಯಂತ್ರವನ್ನು ಬರೆದುಕೊಂಡು ಇದನ್ನು ಪೂಜಿಸಿಬಿಟ್ರೆ ಕೆಲಸವಾಗಿ ಬಿಡುತ್ತದೆ ಎಂದು ಕುಳಿತುಕೊಳ್ಳುತ್ತೇವಲ್ಲ, ಅದು ಸರಿಯೋ ಅಥವಾ ಉದ್ದಿಷ್ಟವಾಗಿರುವ ಆ ಉದ್ದೇಶ ನೆರವೇರುವುದಕ್ಕಾಗಿ ಯೋಗ್ಯ ಪ್ರಯತ್ನಗಳನ್ನು, ಯೋಗ್ಯ ವಿಚಾರಗಳನ್ನು ಸಂಗ್ರಹಿಸಿ ಯೋಗ್ಯ ಪ್ರಯತ್ನ ಮಾಡುವುದು ಸರಿಯಾದುದೋ? ಅದನ್ನು ವಸಿಷ್ಠರು ಇಲ್ಲಿ ಪ್ರಶ್ನಿಸುತ್ತಿರುವರು. ಮೂರ್ತವಲ್ಲದ ಆಕಾಶವು ಮೂರ್ತ ವಸ್ತುಗಳೊಡನೆ ಹೇಗೆ ಸೇರಲಾರದು? ಆಕಾಶವೆಂಬುದು ಮೇಲಿರುವುದಲ್ಲ, ಆಕಾಶವೆಂಬುದು ನಮ್ಮೆಲ್ಲರ ನಡುವೆ ಇರುವಂತಹ ಜಾಗ, ಸ್ಪೇಸ್. ಇದು ಹೇಗೆ ಮೂರ್ತ ವಸ್ತುಗಳು, ಕಣ್ಣಿಗೆ ಕಾಣುವಂತಹ ಮೂರ್ತ ವಸ್ತುಗಳೊಡನೆ ಹೇಗೆ ಸೇರಲಾರದೋ ಹಾಗೆ ಅಮೂರ್ತವಾದ ದೈವಕ್ಕೆ ಮೂರ್ತನಾದ ಒಂದು ಆಕಾರ, ದೇಹವನ್ನು ಹೊಂದಿರುವ ಪುರುಷನೊಡನೆ ಸಂಘವು ಸಿದ್ಧಿಸುವುದಿಲ್ಲ. ಸಂಘವು ಮೂರ್ತ ವಸ್ತುಗಳಿಗೆ ಮಾತ್ರವೇ ಸಿದ್ಧಿಸುವುದು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನೊಡನೆ, ಒಂದು ಜೀವಿ ಇನ್ನೊಂದು ಜೀವಿಯೊಡನೆ, ಒಂದು ದೇಹಿ ಇನ್ನೊಂದು ದೇಹಿಯೊಡನೆ ಯಾವುದೇ ಕರ್ಮದಲ್ಲಿ ತೊಡಗಬಹುದೇ ಹೊರತು ದೇಹವೇ ಇಲ್ಲದ ದೈವದೊಡನೆ ದೇಹಿಯಾದವನು ಸೇರುವುದು ಹೇಗೆ ಸಾಧ್ಯ? ಅದರಿಂದ ದೈವವು ಅಸತ್ಯವು. ಈ ಜಗತ್ರಯದಲ್ಲಿ ಎಲ್ಲೇ ಆಗಲಿ ಈ ಭೂತ ಸಮೂಹಗಳನ್ನು ವಿನಿಯೋಗಿಸುವ ಕರ್ತೃವಾದ ದೈವವೆಂದು ಹೊಂದಿರುವುದಾದರೆ, ಅಂದರೆ ಎಷ್ಟೋ ಸಿದ್ಧಾಂತಗಳಲ್ಲಿ, ಶಾಸ್ತ್ರಗ್ರಂಥಗಳಲ್ಲಿ ಕೂಡ ನೋಡುತ್ತೇವೆ, ಈ ಭೂತ ಸಮೂಹಗಳನ್ನು, ಪಂಚಭೂತಗಳನ್ನು ಒಂದಾಗಿಸಿ ಅದನ್ನೊಂದು ದೇಹದ ರೂಪಕ್ಕೆ ತಂದಿರುವುದೇ ಆ ದೈವ. ಹೀಗೇನಾದರೂ ನಾವು ಭಾವಿಸುವುದಾದರೆ ದೈವವೇ ಎಲ್ಲವನ್ನು ಮಾಡುವುದು ಎಂದು ಭೂತ ಸಮೂಹವೆಲ್ಲ ಸುಮ್ಮನೆ ಮಲಗಿರಬೇಕು. ಅಗ್ನಿಗೆ ಉಷ್ಣ ಸ್ವಭಾವ, ಅದನ್ನು ತೋರಿಸಬೇಕೆಂದಿಲ್ಲ. ಆಕಾಶಕ್ಕೆ ಶಬ್ದವೇ ಸ್ವಭಾವ, ಅದನ್ನು ತೋರಿಸಬೇಕೆಂದಿಲ್ಲ. ಪೃಥ್ವಿಗೆ ಗಂಧವೇ ಸ್ವಭಾವ. ಆ ರೀತಿ ಆ ಪಂಚಭೂತಗಳಿಂದಲೇ ಆದಂಥ ದೇಹಕ್ಕೆ ಬೇಕಾದ ಆಹಾರ ಅದಾಗೇ ಒದಗುತ್ತದೆ. ಅದು ಎಲ್ಲಿಗೂ ನಡೆಯಲೂ ಬೇಕಾಗಿಲ್ಲ, ಅದು ಯಾವ ಕಾರ್ಯದಲ್ಲೂ ತೊಡಗಲೇಬೇಕಾಗಿಲ್ಲ. ಅಂದರೆ ಗ್ರಹ ನಕ್ಷತ್ರ ತಾರೆಗಳು ಕೂಡ ಎಲ್ಲಿಯೂ ಸುತ್ತಬೇಕಾಗಿಲ್ಲ, ಯಾವ ಕಾರ್ಯದಲ್ಲೂ ತೊಡಗಲೇಬೇಕಾಗಿಲ್ಲ. ಎಲ್ಲವನ್ನೂ ದೈವವೇ ಮಾಡುತ್ತದೆ ಎಂದು ಸುಮ್ಮನಿರಬೇಕಲ್ಲವೇ? ಹಾಗೇನಾದರೂ ಆಗುತ್ತದೆಯೇ? ಇಲ್ಲವಲ್ಲ. ಪ್ರತಿಯೊಂದು ಕೂಡ ತನ್ನ ಪ್ರಯತ್ನದಲ್ಲಿ ತಾನು ತೊಡಗಿರುತ್ತದೆ. ತನ್ನ ಸ್ವಭಾವಗಳ ಅನುಸಾರವಾಗಿ, ತನ್ನ ಗುಣ ಸ್ವಭಾವಗಳ ಅನುಸಾರವಾಗಿ ತನ್ನ ಕಾರ್ಯದಲ್ಲಿ ಅದು ತೊಡಗಿರುತ್ತದೆ. ಯಾವುದು ಕೂಡ ದೈವದಿಂದಲೇ ಸೃಷ್ಟಿಯಾಗಿದೆ ಎಂದು ಭಾವಿಸುವುದಾದರೆ ದೈವವೇ ನಡೆಸಲಿ ಎಂದು ಸುಮ್ಮನೆ ಇರುವುದಿಲ್ಲವಲ್ಲ. ದೈವದಿಂದ ಪ್ರೇರಿತನಾಗಿರುವೆನು, ಅದರಿಂದ ಹೀಗೆ ಮಾಡುವೆನು, ದೈವ ಸಂಕಲ್ಪದಿಂದ ಇದು ಹೀಗೆ ಆಗಿದೆ, ಹೀಗೆ ಇದೆ
ಎಂಬ ಮಾತುಗಳು ಸಮಾಧಾನಕ್ಕೆ ಆಡುವ ಮಾತುಗಳೇ ಹೊರತು ಸತ್ಯವಾಗಿರುವ ದೈವವೊಂದೂ ಇಲ್ಲ. ಸಂದರ್ಭ ಬಂದಾಗ, ಒಳಗಿನಿಂದ ಪ್ರೇರಣೆ ಬಂದಾಗ ಇದು ದೈವ ಪ್ರೇರಣೆ ಎನ್ನುತ್ತೇವೆ. ನನಗೆ ಉಂಟಾದ ನನ್ನದೇ ಪ್ರೇರಣೆ ಎಂದು ಹೇಳುವುದಿಲ್ಲ, ನನಗೆ ಉಂಟಾದ ಪ್ರೇರಣೆ ಇಲ್ಲಿಂದ ದೈವದಿಂದ ಎಂದು ಹೇಳುತ್ತೇವೆ. ಅದೇ ರೀತಿ ಫಲ ದೊರೆತಾಗ ಈ ಫಲ ದೊರೆಯಿತು, ಹೇಗೆ ದೈವ ಕೊಟ್ಟಂತಹ ಫಲ ಎಂದು ಹೇಳುತ್ತೇವೆ. ಈ ರೀತಿಯಾಗಿ ಸಮಾಧಾನಕ್ಕಾಗಿ ನನ್ನ ಅಹಂಕಾರಕ್ಕೆ ಪುಷ್ಟಿ ಕೊಡಬಾರದು ಎಂಬ ಕಾರಣದಿಂದಾಗಿ ದೈವ ಎಂಬುದನ್ನು ಬಳಸಿಕೊಳ್ಳುತ್ತೇವೆಯೇ ಹೊರತು ಈ ಜಗತ್ತೆಲ್ಲ ಹೇಗೆ ಸೃಷ್ಟಿಯಾಗಿದೆ ಅದಕ್ಕೆ ಕಾರ್ಯಕಾರಣಗಳಿವೆ. ಆದರೆ ಬಹಳ ಸರಳೀಕರಿಸುವುದಾದರೆ ಇದು ಜಗತ್ತೆಲ್ಲ ಭಗವಂತನಿಂದ ದೈವದಿಂದ ಸೃಷ್ಟಿಯಾಗಿದೆ ಎಂದು ಹೇಳುತ್ತೇವೆಯೇ ಹೊರತು ಸಮಾಧಾನಕ್ಕೆ ಉಪಯೋಗಿಸುವ ಪದವೇ ಹೊರತು ದೈವವೆಂಬುದಿಲ್ಲ. ಮೂಢರಿಂದ ಕಲ್ಪಿತವಾದುದೇ ದೈವವು. ಅಂದರೆ ಯಾವುದೋ ಒಂದು ಉದಾಹರಣೆಗೆ ಭೂಮಿ ಸೂರ್ಯನ ಸುತ್ತ ಏಕೆ ತಿರುಗುತ್ತಿದೆ ಎಂಬುದನ್ನು ಒಬ್ಬ ಸಾಧಾರಣ ವ್ಯಕ್ತಿಗೆ ಕೇಳಿದರೆ ಅದಕ್ಕೆ ಯಾವ ಉತ್ತರವನ್ನು ಕೊಡಲಾಗದೆ ವಿಜ್ಞಾನದ ಅಕ್ಷರವೂ ಗೊತ್ತಿಲ್ಲದಂತಹ ವಿಜ್ಞಾನದ ಕುರಿತಾಗಿ ಒಂದಂಶವೂ ಗೊತ್ತಿಲ್ಲದಂತಹ ವ್ಯಕ್ತಿ ದೈವದಿಂದ ಎಂದು ಬಿಡುವುದು ಸರಳವಾಗುತ್ತದೆ. ಆದರೆ ವಿಜ್ಞಾನವನ್ನು ಬಲ್ಲಂತಹವನು ಒಬ್ಬ ಖಗೋಳ ವಿಜ್ಞಾನಿಗೆ ಕೇಳಿದರೆ ಭೂಮಿ ಹೇಗೆ ಸೃಷ್ಟಿಯಾಯಿತು, ಸೂರ್ಯ ಹೇಗೆ ಸೃಷ್ಟಿಯಾದ, ಭೂಮಿ ಸೂರ್ಯನ ಸುತ್ತ ಏಕೆ ಸುತ್ತುತ್ತಿದೆ, ಇದರ ಬಗ್ಗೆ ಆತ ದೀರ್ಘವಾದ ಒಂದು ಉಪನ್ಯಾಸವನ್ನೇ ಕೊಡಬಲ್ಲ. ಆದರೆ ತಿಳಿಯದ ಮೂಢರು ಮಾತ್ರ ಎಲ್ಲವನ್ನೂ ದೈವದಿಂದ ಎಂದು ಹೇಳಿ ಸುಮ್ಮನಾಗಿ ಬಿಡುತ್ತಾರೆ. ಇದನ್ನು ನಂಬಿದವರು ದೈವದಿಂದಲೇ ನಡೆಯುತ್ತಿದೆ ಎಂದು ನಂಬಿಕೊಂಡು ಸುಮ್ಮನೆ ಕುಳಿತವರು, ಅಂದರೆ ಯಾವ ಕಾರಣದಿಂದಾಗಿ ಆಗುತ್ತಿದೆ ಎಂಬ ಸತ್ಯದ ಶೋಧನೆಯನ್ನೇ ಮಾಡದೆ ದೈವದಿಂದ ಎಂದು ಹೇಳಿದ್ದನ್ನೇ ನಂಬಿಕೊಂಡು ಕುಳಿತವರು ಖಂಡಿತವಾಗಿಯೂ ನಾಶವಾಗುತ್ತಾರೆ ಎಂದರೆ ಹಾಳಾಗಿ ಹೋಗುತ್ತಾರೆ ಎಂದ ಅರ್ಥವಲ್ಲ. ಅವರಿಗೆ ಸತ್ಯ ಎಂದಿಗೂ ತಿಳಿಯುವುದೇ ಇಲ್ಲ, ಯಾವ ಸತ್ಯವೂ ತಿಳಿಯುವುದೇ ಇಲ್ಲ. ಪ್ರಾಜ್ಞರು ಪೌರುಷವನ್ನು ಆಶ್ರಯಿಸಿ ಉತ್ತಮ ಪದವಿಯನ್ನು ಪಡೆದಿರುವರು. ಒಬ್ಬ ವ್ಯಕ್ತಿ ಖಗೋಳ ವಿಜ್ಞಾನಿಯಾಗಬೇಕಾದರೆ ಅಥವಾ ಒಬ್ಬ ವ್ಯಕ್ತಿ ವೈದ್ಯನಾಗಬೇಕಾದರೆ ಆತ ತನ್ನ ಪ್ರಯತ್ನದಿಂದ ಹಾಗೆ ಆಗಿರುತ್ತಾನೆಯೇ ಹೊರತು ಪ್ರಯತ್ನದಿಂದ ಆದ ನಂತರ ಅದನ್ನು ದೈವದ ಮೇಲೆ ಆರೋಪಿಸಿರಬಹುದು ಹೊರತು ದೈವದಿಂದಲೇ ಎಲ್ಲವೂ ನಡೆಯುವುದಿಲ್ಲ. ಶೂರರು, ಪರಾಕ್ರಮಿಗಳು, ಜ್ಞಾನಿಗಳು, ವಿದ್ವಾಂಸರು ಇವರಲ್ಲಿ ಯಾರಾದರೂ ದೈವವನ್ನು ನೆಚ್ಚಿಕೊಂಡು ಕುಳಿತಿರುವರೇ ಹೇಳು. ವಸಿಷ್ಠರು ಶ್ರೀರಾಮನಿಗೆ ಕೇಳುತ್ತಿದ್ದಾರೆ. ಕಾಲವಿತ್ತುಗಳು ಅಂದರೆ ದೈವಜ್ಞರು, ಜೋಯಿಸರು ಯಾರನ್ನು ದೀರ್ಘಜೀವಿ ಎಂದು ಹೇಳುವರು ಅವನಿಗೆ ಮರುಕ್ಷಣದಲ್ಲೇ ಶಿರಚ್ಛೇದವಾದರು, ಆತನ ತಲೆ ಕತ್ತರಿಸಿದರು, ಅವನು ಬದುಕಿರುವುದಾದರೆ ಆಗ ದೈವವು ಪುರುಷಕ್ಕಿಂತ ಹೆಚ್ಚು. ಏಕೆಂದರೆ ಜೋಯಿಸರು ಅಂದರೆ ದೈವಜ್ಞರು, ಜ್ಯೋತಿಷ್ಯ ಹೇಳುವವರು ಆತ ದೀರ್ಘಜೀವಿ ಎಂದು ಆತನ ಜಾತಕ ನೋಡಿ ಹೇಳಬಹುದು. ಆದರೆ ಪುರುಷ ಪ್ರಯತ್ನದಿಂದ ಇನ್ನೊಬ್ಬ ಆತನ ತಲೆಯನ್ನು ಕತ್ತರಿಸಿದರೆ ಆತ ಬದುಕಿರುವುದು ಸಾಧ್ಯವೇ? ಹಾಗಿದ್ದರೆ ಅದನ್ನು ದೈವ ಬಲವಾದದ್ದು ಎಂದು ಹೇಳಬಹುದು. ಕಾಲಜ್ಞರು ಯಾವನು ಪಂಡಿತನಾಗುವನು, ಯಾರು ಜ್ಯೋತಿಷ್ಯ ಹೇಳುವರು ಯಾವನು ಪಂಡಿತನಾಗುವನು ಎನ್ನುವರು, ಅವನು ಓದದೆ ನಿರಕ್ಷರ ಕುಕ್ಷಿಯಾಗಿದ್ದರೆ ಅವನೇನಾದರೂ ಒಂದಕ್ಷರವನ್ನು ಓದದೆ ಪಂಡಿತನಾಗುವುದಾದರೆ ಆಗ ದೈವವು ಪ್ರಯತ್ನಕ್ಕಿಂತ ಹೆಚ್ಚು. ವಿಶ್ವಾಮಿತ್ರ ಮುನೀಂದ್ರನು ದೈವವನ್ನು ದೂರ ತಳ್ಳಿ ಎದುರಿಗೆ ವಿಶ್ವಾಮಿತ್ರರು ಕೂತಿದ್ದಾರೆ. ಮಹಾಭಾರತದಲ್ಲಿಯೂ ಕೂಡ ಹಲವಾರು ಪ್ರಸಂಗಗಳು ಬರುತ್ತದೆ. ಕೊನೆಗೆ ಮಹಾಭಾರತದಲ್ಲಿಯೇ ವಿಶ್ವಾಮಿತ್ರರಿಗೆ ಏಕೆ ಬ್ರಾಹ್ಮಣ್ಯ ದೊರೆಯಿತು, ಅವರು ಬ್ರಾಹ್ಮಣ್ಯವನ್ನು ಸಂಪಾದಿಸಲು ಕಾರಣವೇನು ಎಂಬುದನ್ನೇ ದೀರ್ಘವಾಗಿ ಹೇಳುತ್ತಾರೆ. ಅದು ನಂತರ ಕೊಟ್ಟಂತಹ ಸಮಜಾಯಿಷಿ. ಆದರೆ ಹುಟ್ಟಿನಿಂದಲೇ ನೀನು ಈ ಜಾತಿಗೆ ಸೇರಿದವನು, ಈ ವರ್ಣಕ್ಕೆ ಸೇರಿದವನು ಎನ್ನುವ ಈ ಸಮಾಜದಲ್ಲಿ ಕ್ಷತ್ರಿಯನಾದಂತಹ ಒಬ್ಬ ವ್ಯಕ್ತಿ, ಕ್ಷತ್ರಿಯನಂತೆಯೇ ವ್ಯವಹರಿಸುತ್ತಿದ್ದ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಒಂದು ದಿನ ಆ ಕ್ಷತ್ರಿಯ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವಾದಂತಹ ಬ್ರಾಹ್ಮಣ ಧರ್ಮವನ್ನು ಅನುಸರಿಸಬೇಕೆಂದು, ಬ್ರಹ್ಮಜ್ಞಾನಿಯಾಗಬೇಕೆಂದು, ಬ್ರಹ್ಮರ್ಷಿಯಾಗಬೇಕೆಂದು ಪ್ರಯತ್ನಪೂರ್ವಕವಾಗಿ ಪ್ರಯತ್ನಿಸಿ ಆತ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುವುದು ಸಾಧ್ಯವಾಗುತ್ತಿತ್ತೆ. ಆ ದೈವವನ್ನೇ ನಂಬಿ ವಿಶ್ವಾಮಿತ್ರನೇನಾದರೂ ಕುಳಿತಿದ್ದರೆ ಅದು ಸಾಧ್ಯವಿತ್ತೆ. ಆತ ದೈವ ನಡೆಸುತ್ತದೆ ಎಂದು ತಿಳಿದುಕೊಳ್ಳದೆ ಅದನ್ನು ಪಕ್ಕಕ್ಕೆ ತಳ್ಳಿ ಪೌರುಷದಿಂದಲೇ ವಿಶ್ವಾಮಿತ್ರನು ಬ್ರಾಹ್ಮಣ್ಯವನ್ನು ಸಂಪಾದಿಸಿದನು. ನಾವು ನಮ್ಮಂತೆಯೇ ಇರುವ ಇತರ ಪುರುಷರು ಪೌರುಷದಿಂದಲೇ ಮುನಿಗಳಾದುದು. ವಸಿಷ್ಠರಾಗಲಿ, ಅಲ್ಲಿರ್ತಕ್ಕಂತಹ ನಾರದಾದಿ ದೇವಋಷಿಗಳಾಗಿ ಎಲ್ಲ ಋಷಿಗಳೂ ಆಗಲಿ
ಆ ಎಲ್ಲರ ಕಥೆಗಳನ್ನು ಓದುತ್ತಾ ಹೋದರೆ ತಮಗೆ ಇದ್ದಕ್ಕಿದ್ದಂತೆ ಯಾವುದೋ ದೈವಕೃಪೆಯಿಂದ ಅವರೆಲ್ಲ ದೇವಋಷಿಗಳು, ಬ್ರಹ್ಮರ್ಷಿಗಳು, ಮಹರ್ಷಿಗಳು, ರಾಜಋಷಿಗಳು ಆದುದಲ್ಲ. ಪ್ರತಿಯೊಬ್ಬರೂ ತಮ್ಮ ಪ್ರಯತ್ನದ ಮೂಲಕವೇ ಆಯಾ ಸ್ಥಾನವನ್ನು ಸಂಪಾದಿಸಿಕೊಂಡರು. ಪೌರುಷದಿಂದಲೇ ದೀರ್ಘಕಾಲ ಆಕಾಶ ಸಂಚಾರ ಶಕ್ತಿಯನ್ನು ಪಡೆದೆವು. ದಾನವೇಶ್ವರರು ದೇವಗಣಗಳನ್ನು ಓಡಿಸಿ 3 ಲೋಕಗಳಲ್ಲಿಯೂ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದುದು ಅದೇ ಪೌರುಷದಿಂದಲೇ. ಪೌರುಷವಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಸುರೇಶ್ವರರು ದಾನವರ ಕೈಗೆ ಸಿಕ್ಕಿ ಚಿನ್ನ ಭಿನ್ನವಾಗಿ ಶಿಥಿಲವಾಗಿದ್ದ ವಿಶಾಲ ಜಗತ್ತನ್ನು ಪುನಃ ಅದೇ ದಾನವರನ್ನು, ದೈತ್ಯರನ್ನು, ಅಸುರರು, ರಾಕ್ಷಸರನ್ನು ಸೋಲಿಸಿ ಪುನಃ ದೇವ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಪ್ರಯತ್ನದ ಬಲದಿಂದಲೇ, ತಮ್ಮ ಶಕ್ತಿ, ಪ್ರಯತ್ನ, ಪೌರುಷಗಳಿಂದಲೇ. ರಾಮ, ಈ ಬಿದಿರು ಬುಟ್ಟಿಯಲ್ಲಿ ತುಂಬಿದ ನೀರು ಬಹುಕಾಲವಿರುವಂತೆ ಮಾಡಿದುದು ಪೌರುಷವಲ್ಲದೆ ದೈವವಲ್ಲ. ಒಂದು ಬಿದಿರು ಬುಟ್ಟಿಯಲ್ಲಿ ನೀರು ತುಂಬಿಸಿ ಆ ನೀರು ಬಹುಕಾಲ ಇರುವಂತೆ ಮಾಡುವುದು ಸಾಧ್ಯವೇ? ಸಾಧ್ಯವಿದೆ, ಇಲ್ಲ ಎಂದಲ್ಲ. ಸಾಧಾರಣ ಬಿದಿರು ಬುಟ್ಟಿಯಾದರೆ ಹಲವು ರಂಧ್ರಗಳಿರುತ್ತವೆ, ನೀರು ತುಂಬಿಸಿದರೆ ಸೋರಿ ಹೋಗುತ್ತದೆ. ಅದೇ ಬಿದಿರು ಬುಟ್ಟಿಯೊಳಗೆ ವಿಶೇಷವಾದ ಲೇಪನವನ್ನು ಮಾಡಿ ಅದರಿಂದ ನೀರು ಸೋರಿ ಹೋಗದಂತೆ ಮಾಡಿದ್ದೆ. ಆದರೆ ನೀರು ಹಿಡಿದಿಡಲು ಸಾಧ್ಯ. ಆದರೆ ಅದಕ್ಕೆ ಪ್ರಯತ್ನ ಬೇಕು. ಒಳಗೆ ಒಂದು ವಿಶೇಷವಾದ ಲೇಪನವನ್ನು ಮಾಡಿ ಆ ಲೇಪನದ ಮೂಲಕ ನೀರು ಹೊರಗೆ ಹೋಗದಂತೆ ಆ ರಂಧ್ರಗಳನ್ನು ಮುಚ್ಚಿದರೆ ಆಗ ಬಿದಿರು ಬುಟ್ಟಿಯಲ್ಲಿ ನೀರು ಹಿಡಿದಿಡಲು ಸಾಧ್ಯವಾಗುತ್ತದೆ. ಮಣಿ, ಮಂತ್ರ, ಔಷಧಿ ಇವುಗಳನ್ನು ಸಂಪಾದಿಸಿದರೆ ಭರಣ, ಸ್ವಪರಜನ ಭರಣ, ಅದಾನ, ಆದಾನ ಅಂದರೆ ನಷ್ಟ ಇಷ್ಟ ವಸ್ತು ಸಂಗ್ರಹಣ, ಸಂರಂಭ ಪರನಿಗ್ರಹ, ವಿಭ್ರಮ ಭೋಗ ವಿಲಾಸ ಅಂದರೆ ಮಣಿ ಮಂತ್ರಗಳಿರಬಹುದು, ಔಷಧ ಮಂತ್ರ ಹಾಕುವುದು ಎಂದು ಹೇಳುತ್ತಾರೆ, ಅಥವಾ ಮಣಿಯಿಂದ ಯಾವುದೋ ಒಂದು. ಅದೇ ರೀತಿಯಾಗಿ ಬೇರೆ ಬೇರೆ ಸಾಧನೆಗಳನ್ನು ಮಾಡಿದವರಿರುತ್ತಾರೆ. ಭರಣ, ಆದಾನ ಅಂದರೆ ನಷ್ಟ ಇಷ್ಟ ವಸ್ತು ಇವುಗಳನ್ನು ಪಡೆದುಕೊಳ್ತಕ್ಕಂತಹದ್ದು. ಈ ರೀತಿ ಬೇರೆ ಬೇರೆಯಾದ ಸಿದ್ಧಿಗಳ ಕುರಿತಾಗಿ ಇಲ್ಲಿ ಹೇಳುತ್ತಿದ್ದಾರೆ. ಭೋಗ ವಿಲಾಸಗಳನ್ನು ಪಡೆದುಕೊಳ್ಳುವುದೇ ಇರಲಿ, ಮೊದಲಾದ ಶ್ರಮಸಾಧ್ಯವಾದ ಕಾರ್ಯಗಳೆಲ್ಲವೂ ಸುಲಭವಾಗುವವು ಎಂಬುದು ಪ್ರತ್ಯಕ್ಷವು. ಅತ್ಯಂತ ಶ್ರಮದಿಂದ ಪಡೆದುಕೊಳ್ಳಬೇಕಾದಂತಹ ಅಷ್ಟಸಿದ್ಧಿಗಳು, ಶ್ರಮದಿಂದಲೇ ಪಡೆದುಕೊಳ್ಳಬೇಕಾದಂತಹ ವಿಶೇಷವಾದ ಸಿದ್ಧಿಗಳು, ಅಥವಾ ಇವತ್ತಿನ ಕಾಲದಲ್ಲಿ ಹೇಳುವುದಾದರೆ ಒಂದು ಇಂಜಿನಿಯರಿಂಗ್ ವೃತ್ತಿಯೇ ಆಗಲಿ, ವೈದ್ಯ ವೃತ್ತಿಯೇ ಆಗಲಿ, ಯಾವುದೇ ಒಂದು ಕಾರ್ಯವೇ ಆಗಲಿ ಅದನ್ನು ಪಡೆದುಕೊಳ್ಳುವುದಿಲ್ಲವೋ ಶ್ರಮದಿಂದ ಎಂಬುದು ಪ್ರತ್ಯಕ್ಷವು, ನೋಡಿದರೆ ಕಣ್ಣಿಗೆ ಕಾಣುವಂತಹುದು. ದೈವವು ಇಂತಹುದನ್ನು ಮಾಡಬಲ್ಲುದೇ? ಏನೂ ಮಾಡದೆ ಸುಮ್ಮನೆ ಕುಳಿತಿದ್ದವನಿಗೆ ಇದ್ದಕ್ಕಿದ್ದಂತೆ ದೈವವು ಆತನ ಸ್ಥಿತಿಗತಿಯನ್ನು ಬದಲಾಯಿಸಬಲ್ಲದೆ? ಸಾಧ್ಯವಿಲ್ಲ. ಅದಕ್ಕೆ ಯಾವುದೇ ಪ್ರತ್ಯಕ್ಷ ಪ್ರಮಾಣವಿಲ್ಲ. ಶುಭೇಚ್ಛೆಯುಳ್ಳ ಶ್ರೀರಾಮನೇ, ಈ ದೈವವೆಂಬುದು ಕಾರಣ ಕಾರ್ಯ, ಈ ಕಾರಣದಿಂದಾಗಿ ಈ ಕಾರ್ಯವಾಗುತ್ತಿದೆ, ಈ ಕಾರ್ಯದ ಫಲ ಹೀಗಿದೆ ಎಂಬ ವಿಮರ್ಶೆಗೆ ಸಿಕ್ಕತಕ್ಕುದಲ್ಲ. ಅವನವನ ಕಲ್ಪನೆಯಿಂದಲೇ ಹುಟ್ಟಿದುದು ಈ ದೈವವು. ಅವರಿಂದ ಶುದ್ಧವಾಗಿ ಅಸತ್ತಾದುದು, ಸತ್ತಾದುದಲ್ಲ, ಇದು ಅಸತ್ತಾದುದು. ಇಂತಹ ದೈವವನ್ನು ಬಿಟ್ಟು ಆತ್ಮಪೌರುಷನನ್ನು ಆಶ್ರಯಿಸು. ಏಕೆ ವಸಿಷ್ಠರು ಇಷ್ಟಾಗಿ ಹೇಳುತ್ತಿದ್ದಾರೆ? ಏಕೆಂದರೆ ಶ್ರೀರಾಮನು ಖಿನ್ನನಾದುದು ಆ ಕ್ಷಣದಲ್ಲಿ ಅಲ್ಲ. ಈಗಾಗಲೇ ಸಾಕಷ್ಟು ದಿನಗಳಿಂದ ಶ್ರೀರಾಮನು ಖಿನ್ನನಾಗಿ ಕುಳಿತಿದ್ದಾನೆ. 16ನೇ ವಯಸ್ಸಿನಲ್ಲಿಯೇ ಖಿನ್ನತೆಯು ಅವನನ್ನು ಆವರಿಸಿದೆ. ಈಗಿನ ಕಾಲದಲ್ಲಿ ನಾವು ಯಾವುದನ್ನು ಡಿಪ್ರೆಷನ್ ಎಂದು ಹೇಳುತ್ತೇವೋ ಆ ರೀತಿಯ ಖಿನ್ನ ಭಾವ ಅವನನ್ನು ಆವರಿಸಿದೆ. ಈ ಖಿನ್ನ ಭಾವ ಆವರಿಸಿದಾಗ ಆತನಲ್ಲಿ ವೈರಾಗ್ಯವೂ ಒಡಮೂಡಿದೆ. ವೈರಾಗ್ಯವು ಒಡಮೂಡಿರುವುದೇನೋ ಒಳ್ಳೆಯದೇ, ಆದರೆ ವೈರಾಗ್ಯವು ಏಕೆ ಒಡಮೂಡಿದೆ? ಯಾವ ಕಾರಣದಿಂದಾಗಿ ಖಿನ್ನತೆ ಆವರಿಸಿಕೊಂಡಿದೆ? ಈ ಪ್ರಪಂಚದ ಭೋಗಗಳೆಲ್ಲವೂ ನಶ್ವರವಾದುದು ಎಂಬ ವಿವೇಕ ಮೂಡಿದೆ. ಆದರೆ ಏಕೆ ನಶ್ವರವಾದುದು? ನಶ್ವರವಾದ ಈ ಪ್ರಪಂಚ ಭೋಗಗಳ ನಡುವೆ ಮುಂದೆ ನಾನು ಬದುಕಿರಬೇಕಾದರೆ ಹಾಗೆಂದ ಮಾತ್ರಕ್ಕೆ ದೇಹ ಬಿಡುವುದು ಸಾಧ್ಯವಿಲ್ಲವಲ್ಲ. ಅದರ ಬದಲು ನಾನು ಅದುಗಳ ನಡುವೆ ಬದುಕಿರಬೇಕಾದರೆ ಏನು ಮಾಡಬೇಕು? ಇವುಗಳೆಲ್ಲವನ್ನು ಪುರುಷ ಪ್ರಯತ್ನದಿಂದ ಸಾಧಿಸಿಕೊಳ್ಳಬೇಕೇ ಹೊರತು. ಅಂದರೆ ಇಲ್ಲಿ ಶ್ರೀರಾಮಚಂದ್ರ ಅದನ್ನೆಲ್ಲ ವಿಶ್ವಾಮಿತ್ರರ ಎದುರು ಹೇಳಿಕೊಂಡಿದ್ದಾನೆ. ವಿಶ್ವಾಮಿತ್ರರು ಆ ಜ್ಞಾನವನ್ನು ತಿಳಿಸುವಂತೆ ವಸಿಷ್ಠರಿಗೆ ಹೇಳಿದ್ದಾರೆ. ವಸಿಷ್ಠರು ಆ ಜ್ಞಾನವನ್ನು ತಿಳಿಸುವ ಪೂರ್ವದಲ್ಲಿ ಹೇಳುತ್ತಿದ್ದಾರೆ, ಪ್ರಯತ್ನಪೂರ್ವಕವಾಗಿ. ಅಂದರೆ ವಸಿಷ್ಠರು ತಿಳಿಸುತ್ತಿರುವ ಜ್ಞಾನವನ್ನು ಸಂಪೂರ್ಣವಾಗಿ ತನ್ಮಯತೆಯಿಂದ, ತಾದಾತ್ಮ್ಯತೆಯಿಂದ ಆಲಿಸಬೇಕು. ಆಲಿಸಿ ಕೇಳಿದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡಿದ್ದನ್ನು ತನ್ನ ಜೀವನದಲ್ಲಿ
ಅಂದರೆ ಅದನ್ನು ಅಳವಡಿಸಿಕೊಳ್ಳಬೇಕು, ಆಚರಣೆಗೆ ತಂದುಕೊಳ್ಳಬೇಕು. ಇಷ್ಟೆಲ್ಲ ಪ್ರಯತ್ನವನ್ನು ಮಾಡದೆ ಹೋದರೆ ಖಿನ್ನತೆ ಆವರಿಸಿದೆ. ದೈವ ಹೇಗೋ ಅದನ್ನು ಸರಿ ಮಾಡುತ್ತದೆ ಎಂದು ಕುಳಿತರೆ ಸರಿಯಾಗುವುದಿಲ್ಲ. ಅದಕ್ಕಾಗಿ ಪ್ರಯತ್ನಶೀಲನಾಗಬೇಕು. ಆ ಕಾರಣದಿಂದಾಗಿ ಹಿಂದಿನ ವೈರಾಗ್ಯ ಪ್ರಕರಣದಲ್ಲಿ ಶ್ರೀರಾಮನು ಯಾವುದೆಲ್ಲವನ್ನೂ ಅವರೆದುರು ತೋಡಿಕೊಂಡನೋ ಅದರಿಂದ ಹೊರಗೆ ಬರಬೇಕಾದರೆ ಮಾರ್ಗವನ್ನು ಗುರುಗಳಾಗಲಿ ಶಾಸ್ತ್ರವಾಗಲಿ ಯಾರೇ ಆಗಲಿ ಮಾರ್ಗವನ್ನು ತೋರಿಸಬಹುದೇ ಹೊರತು ಪ್ರಯತ್ನಪೂರ್ವಕವಾಗಿಯೇ ವ್ಯಕ್ತಿ ಆ ಸ್ಥಿತಿಯಿಂದ ಹೊರಬಂದು ಜ್ಞಾನವನ್ನು ವ್ಯಕ್ತಿಯೇ ಗಳಿಸಿಕೊಳ್ಳಬೇಕೇ ಹೊರತು, ಅಂದರೆ ಜ್ಞಾನವೆಂಬುದು ನಿಮ್ಮೊಳಗಿನಿಂದಲೇ ಉದಯವಾಗಬೇಕು, ಜ್ಞಾನವನ್ನು ನೀವು ಗಳಿಸಿಕೊಳ್ಳಬೇಕೇ ಹೊರತು ಹೊರಗಿನಿಂದ ಯಾರಿಗೂ ಜ್ಞಾನವನ್ನು ಕೊಡುವುದು ಸಾಧ್ಯವಿಲ್ಲ. ಅದನ್ನು ಮನವರಿಕೆ ಮಾಡಿಕೊಡುವ ಸಲುವಾಗಿ ವಸಿಷ್ಠರು ದೀರ್ಘವಾಗಿ ಪುರುಷ ಪ್ರಯತ್ನದ ಪ್ರಾಮುಖ್ಯತೆ ಏನು, ದೈವವನ್ನು ನಂಬಿ ಕುಳಿತುಕೊಳ್ಳುವುದರ ಹುಚ್ಚುತನವೇನು ಎಂಬುದನ್ನು ಸ್ಪಷ್ಟವಾಗಿ ನಿರೂಪಿಸುತ್ತಿದ್ದಾರೆ. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಪುನರ್ದೈವ ನಿರಾಕರಣ ಎಂಬ 8ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.